ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಸ್ಕ್ಯಾಮ್ಗಳು ನಡೀತಾವ. ಹಲವಾರು ಜನ ವಿದ್ಯುತ್ ಕಳ್ಳತನ, ಆ ಕಳ್ಳತನ, ಈ ಕಳ್ಳತನ ಮಾಡ್ತಾ ಇರ್ತಾರೆ. ಬಹುತೇಕ ಕಳ್ಳತನ ಮಾಡುವಂತಹ ಜನ ಅವಿದ್ಯಾವಂತರು, ತಿಳುವಳಿಕೆ ಇಲ್ಲದವರು, ಯಾರ್ಯಾರೋ ಏನೇನೋ ಮಾಡ್ತಿರ್ತಾರೆ. ಅವರ ಮೇಲೆ ನಿಯಂತ್ರಣ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ, ವಿಜಿಲೆನ್ಸು, ಅವು ಇವು ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೆಲಸ ಮಾಡ್ತಿರ್ತಾವೆ. ಆದರೆ ಇವತ್ತು ನಾನು ಹೊರಟಿರ್ತಕ್ಕಂತಹ ಸುದ್ದಿ, ಜಮಖಂಡಿ ತಾಲೂಕಿನಲ್ಲಿ ಒಬ್ಬವ ಗುತ್ತಿಗೆದಾರ, ವಿಜಾಪುರ ಮೂಲದ ಗುತ್ತಿಗೆದಾರ ಕೆಲಸ ಮಾಡಕತ್ತಾನ. ಈತ 1,14,00,000 ರೂಪಾಯಿಗೆ ಗುತ್ತಿಗೆಯನ್ನು ತೆಗೆದುಕೊಂಡು ಸಾವಿರಾರು ನೂರಾರು ಮಕ್ಕಳಿರುವಂತಹ, ಹೆಣ್ಣು ಮಕ್ಕಳಿರುವಂತಹ ಒಂದು ಕಾಲೇಜಿನಲ್ಲಿ ಇವ ಯಾವುದೇ ಒಂದು ವಿದ್ಯುತ್ ಏನು ನಮ್ಮ ಕೆವಿಗೆ ಸಂಬಂಧಪಟ್ಟಂತೆ ಕೆವಿ ಇಲಾಖೆಯವರ ಪರವಾನಗಿ ಇಲ್ಲದೇನೆ ಸುಮಾರು 1,14,00,000 ರೂಪಾಯಿ ಬೆಲೆ ಬಾಳುವಂಥ ಕಟ್ಟಡವನ್ನು ನಿರ್ಮಾಣ ಮಾಡಕ್ಕೆ ಹೊಂಟಾನ. ಮೊದಲು ಅಕ್ರಮವಾಗಿ ಕಾಲೇಜಿನ ಏನೊಂದು ಕರೆಂಟ್ ಇರ್ತೈತಿ, ಅದಕ್ಕೆ ತನ್ನ ಒಂದು ವೈರನ್ನು ಜಾಯಿಂಟ್ ಮಾಡಿ ಕಾಲೇಜಿನಾಗಿರ್ತಕ್ಕಂಥ ಸುಮಾರು 2 ಕೊಠಡಿಯ ಈ ಕೇಬಲ್ಗಳನ್ನೆಲ್ಲ ಸುಟ್ಟು ಹಾಕಿ ನಾಶ ಮಾಡಿರ್ತಾನ. ಅದಾದ ನಂತರ ನೇರವಾಗಿ ವಿದ್ಯುತ್ ಕಂಬಕ್ಕನ್ನ ಈತ ತನ್ನ ಒಂದು ಲೈನನ್ನು ಹೊಡಿತಾನೆ. ಏನಂದ್ರೆ ಕೇಬಲ್ ಅನ್ನ ಕನೆಕ್ಟ್ ಮಾಡ್ತಾನೆ. ನೇರವಾಗಿ ಕಂಬದ ಮೇನ್ ಲೈನು, ಕಂಬದ ಸರ್ಕಾರಿಯ ಲೈನ್ಗಳಿಗೇನೆ ಈತ ಏನ್ ಮಾಡ್ತಾನೆ ಅಂದ್ರೆ ತನ್ನ ಕೇಬಲ್ ಅನ್ನ ಹಚ್ಕೊಂಡು ಅಲ್ಲೇನ ವಿದ್ಯುತ್ ಏನಾದ್ರು ತನ್ನ ಕಾಲೇಜಿಗೆ ಕಟ್ಟಡಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಕೆಲಸ ಕಾರ್ಯಗಳನ್ನ ಅಂದ್ರೆ ಅಲ್ಲಿ ಸಳಿ ಕಟ್ ಮಾಡೋದಿರ್ಬೋದು ಅಥವಾ ವಿದ್ಯುತ್ ಅವಶ್ಯಕತೆ ಬೀಳುವಂತ ಎಲ್ಲಾ ಜಾಗಗಳಿಗೂ ಅಲ್ಲೇನಂದ್ರ ಬಳಕೆ ಮಾಡ್ಕೊಳ್ಳಿಕ್ ಪ್ರಾರಂಭ ಮಾಡ್ತಾನೆ. ನಮಗ ಸಂಘರ್ಷ ನ್ಯೂಸ್ಗೆ ಇದು ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ರೆಡ್ ಹ್ಯಾಂಡ್ ಆಗಿನ ಹೋಗಿ ಅಲ್ಲೆಲ್ಲ ವಿಡಿಯೋಗಳನ್ನ ಮಾಡಿಕೊಂಡು ಇದನ್ನ ನಾವು ಜಮಖಂಡಿ ಕೆಬಿ ಇಲಾಖೆಯವರಿಗೆ ಮತ್ತು ಸಂಬಂಧಪಟ್ಟಂತ ಸೆಕ್ಷನ್ ಆಫೀಸರ್ಗೆ ತಿಳಿಸಿದ ತಕ್ಷಣ ನಿನ್ನೆ ಅಲ್ಲಿ ಹೋಗಿ ಅವರ ಮೇಲೆ ಅವ್ರ ದಾಳಿ ಮಾಡ್ತಾರ. ಅಲ್ಲೆಲ್ಲ ನೋಡಿ ಅವರಿಗೆ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ತಾರ. ಅಷ್ಟಕ್ಕೂ ಇವ್ರು ಯಾರು ಏನು ಕತೆ ಅಂತ ಹೇಳೋದಾದ್ರ, ಇದು ಕರ್ನಾಟಕ ಸರ್ಕಾರದ ಕಾಲೇಜು ಮತ್ತು ಶಿಕ್ಷಣ ಇಲಾಖೆ 2023-24ನೇ ಸಾಲಿನ SCP TSP ಯೋಜನೆ ಅಡಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಜಮಖಂಡಿ ಏನೈತಲ್ಲ, ಇಲ್ಲಿ ಬೋಧನಾ ಕೊಠಡಿ ಹಾಗೂ ಶೌಚಾಲಯ ನಿರ್ಮಾಣ ಮಾಡಾಕ ಅಂದಾಜು ವೆಚ್ಚ 1,14,00,000 ರೂಪಾಯಿಗಳನ್ನ ಸರ್ಕಾರ ಮಂಜೂರು ಮಾಡ್ತೈತಿ. ಮಂಜೂರು ಯಾರಿಗೆ ಮಾಡ್ತಪ್ಪ? ಗುತ್ತಿಗೆದಾರ ಯಾರಪ್ಪ ಅಂದ್ರೆ ವಿನಾಯಕ ದೊಡಮನಿ, ವಿಜಯಪುರದ ಮೂಲದವರು. ಈತ ಗುತ್ತಿಗೆದಾರನಾಗ್ತಾನ. ಇದರಲ್ಲಿ ಗುದ್ದಿ ಪೂಜೆ ಕೂಡ ಮಾಡ್ತಾನೆ. ಈ ಗುದ್ದಲಿ ಪೂಜೆಯಲ್ಲಿ ಜಮಖಂಡಿ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುಡಗುಂಟಿ ಅವರು ಸೇರಿದಂತೆ ಎಲ್ಲಾ ಕಾಲೇಜಿನ ಪ್ರಮುಖರು ಮತ್ತು ಈ ಒಂದು ಜಗದೀಶ್ ಗುಡಗುಂಟಿ ಅವ್ರ ಜೊತೆ ಏನು ಅನೇಕ ಜನ ಮುಖಂಡರು ಕೂಡ ಈ ಒಂದು ಗುದ್ದಲಿ ಪೂಜೆಯಲ್ಲಿ ಭಾಗವಹಿಸಿ ಅದಾದ ನಂತರ ಇದೇನು 7/4/2025 ಏನಂದ್ರೆ ಗುದ್ದಲಿ ಪೂಜೆ ಆಕತಿ. ಅದಾದ ನಂತರ ಕಾಮಗಾರಿ ಪ್ರಾರಂಭ ಮಾಡಬೇಕು. ಈಗ ಮೊನ್ನೆ ಅಷ್ಟೇ ಕಾಮಗಾರಿ ಪ್ರಾರಂಭ ಮಾಡಿದ್ದಾನ. ಆದ್ರೆ ಇವ ಎಲ್ಲಾ ನಿಯಮಾವಳಿಗಳನ್ನ ಮೀರಿ, ಕಾನೂನುಗಳನ್ನ ಗಾಳಿಗೆ ತೂರಿ ತನಗೆ ಹೆಂಗ ಬೇಕು ಹಂಗ ಒಂದ್ ರೀತಿ ಅಂದಾಜು ದರ್ಬಾರ್. ಒಂದಿಷ್ಟು ಇದಕ್ಕೇನು ದುಡ್ಡಿನ ಮದಾನೋ ಅಥವಾ ಏನು ಕಾಯ್ದೆ ಕಾನೂನುಗಳು ಗೊತ್ತದಾವೋ ಇಲ್ಲೋ ಗೊತ್ತಿಲ್ಲ. ಒಬ್ಬ 1,14,00,000 ಒಂದು ದೊಡ್ಡ ಕಾಂಟ್ರಾಕ್ಟರ್ ತಗೋತಾನಪ್ಪ, ಗುತ್ತಿಗೆ ತಗೋತಾನ ಅಂದ್ರೆ ಇವನಿಗೆ ಎಲ್ಲಾ ನಿಯಮಗಳು ಈ ಕಾಂಟ್ರಾಕ್ಟರ್ ಗೊತ್ತಿರ್ಬೇಕಾಗಿತ್ತು. ಮತ್ತು ಎಲ್ಲ ನಮ್ಮ ಶಾಸಕರು ಈತನಿಗೇನು ಹೇಳಾರೋ ಬಿಟ್ಟಾರೋ ಗೊತ್ತಿಲ್ಲ. ಎಲ್ಲ ನಿಯಮಾವಳಿ ಪ್ರಕಾರ ಸರಿಯಾಗಿ ಮಾಡಪ್ಪ ಅಂತ ಹೇಳಿ ಇವ ಏನು ಮಾಡ್ತಾನಂದ್ರ, ಏನು ಕೂಗಾರದ ದೂರದಲ್ಲಿ ಇದೇನು ವುಮೆನ್ಸ್ ಕಾಲೇಜ್ ಅಂದ್ರೆ ಇದು ಕೆಬಿಯ ಮುಂದ್ಗಡೆ ಇರ್ತಕ್ಕಂಥ ವುಮೆನ್ಸ್ ಕಾಲೇಜ್ ಕಟ್ಟಡ. ಇದನ್ನ ನಿರ್ಮಾಣ ಮಾಡಕ್ ಅಲ್ಲೇ ಮುಂದ್ಗಡೆ ಇರ್ತಕ್ಕಂಥ ಕೆಬಿ ಅವ್ರ ಹತ್ರ ಹೋಗಿ ತನಗೆ ಎಷ್ಟು ವಿದ್ಯುತ್ ಹತ್ತೈತಿ ಅಷ್ಟ ಖರೀದಿ ಮಾಡಿಕೊಂಡು ಒಂದು ಟೆಂಪರರಿ ಏನಪ್ಪಾ ಅಂದ್ರೆ ಮೀಟರ್ ತಗೊಂಡು ಅಲ್ಲಿ ತನ್ನ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡಬೇಕಾಗಿರ್ತಕ್ಕಂಥ ಈ ಒಂದು ವಿನಾಯಕ ದೊಡ್ಡಮನಿ ಇರ್ತಕ್ಕಂಥ ಗುತ್ತಿಗೆದಾರ ಅಕ್ರಮವಾಗಿ ಏನಪ್ಪಾ ಅಂದ್ರೆ ವಿದ್ಯುತ್ ಅನ್ನ ಖರೀತಾನ. ಮೊದಲು ಏನಂದ್ರೆ ನೇರವಾಗಿ ಕಾಲೇಜ್ಗೆ ಹಾಕ್ತಾರ. ಕಾಲೇಜ್ನಲ್ಲಿ ಅನೇಕ ಅಲ್ಲಿಯ ಏನು ಪ್ರಿನ್ಸಿಪಾಲ್ರು ಬಂದು ಬೈದಾಡಿದಾಗ ಏನ್ ಮಾಡ್ತಾನ ಅಂದ್ರೆ ನೇರವಾಗಿ ಕಂಬಕ್ಕ ಹೋಗಿ ಏನಂದ್ರ ಈ ವಿದ್ಯುತ್ ಅನ್ನ ಕದ್ದಾಲಿಕೆ ಮಾಡ್ತಾನ. ಅಲ್ಲಿ ಅಕ್ರಮವಾಗಿ ವಿದ್ಯುತ್ ವೈರ್ ಅನ್ನು ಜೋಡಿಸ್ತಾನ. ಆ ನಂತರ ನಾವೇನು ಎಚ್ಚೆತ್ತುಕೊಂಡು ನಾವು ಇಮಿಡಿಯೇಟ್ ಆಗಿ SO ಅವರಿಗೆ ಮತ್ತು ಬಾಗಲಕೋಟೆ ಇರತಕ್ಕಂಥ AE ಅವರಿಗೆ, ಜಮಖಂಡಿಯ AE ಅವರಿಗೆಲ್ಲ ಕಾಲ್ ಮಾಡಿದಾಗ ಇಮಿಡಿಯೇಟ್ ಆಗಿ ಇವ್ರ ಮೇಲೆ ಹೋಗಿ ಆಕ್ಷನ್ ಆಗ್ತದೆ. ಈಗ ನಾನು ಏನು ಜಮಖಂಡಿ SO ಆಗಿರ್ತಕ್ಕಂಥ ಸಂದೀಪ್ ಪಣ್ಣೂರ್ ಅವರಿಗೆ ಫೋನಿನ ಮೂಲಕ ನಾನು ತಿಳಿಸಿದ್ದೆ. ಅವರಿಗೆ ಫೋನಿನ ಮೂಲಕ ತಿಳಿಸಿ ಇದನ್ನೆಲ್ಲ ಸರಿಪಡಿಸಲಿಕ್ಕೆ ಮಾಡಿದಾಗ ನಾನು ಅದಾದ ನಂತರ ನನ್ನ ಕೆಲಸದಲ್ಲಿ ಬಿಜಿ ಆದ ನಂತರ ಮತ್ತೆ ನನಗೆ ಫೋನ್ ಮಾಡಿ ಕೇಳಿದೆ, ಏನಾಗಿದೆ ಸರ್ ಅಂದ್ರೆ ಇದಕ್ಕೆ ಲೆವೆಲ್ 2 ಕೇಸ್ ಅನ್ನು ಅವ್ರ ಮೇಲೆ ಮಾಡಿದ್ದೀವಿ ಅಂತ ಹೇಳಿದ್ರು. ವಿಜಿಲೆನ್ಸ್ ಕೂಡ ಇರ್ತದೆ ಇದರಲ್ಲಿ, ಕೆಬಿ ಇಲಾಖೆಯಲ್ಲಿ ಅವ್ರದೇ ಆದಂತ ಪೊಲೀಸ್ ಇಲಾಖೆ ವಿಜಿಲೆನ್ಸ್ಗೆ ಕಳಿಸ್ತಾರ. ಇವನು ಎಷ್ಟು ಏನು ಇದನ್ನ ಕದ್ದಾನಿವ
ಏನಂದ್ರ ಈ ವಿದ್ಯುತ್ ಕದ್ದಾನ ಎಷ್ಟು ಕಿಲೋವ್ಯಾಟ್ ಇರ್ತದ ಅದಕ್ಕೆ ಸಂಬಂಧಪಟ್ಟಂತೆ ದಂಡಗಳಾಗ್ತಾವ ಅನ್ನುವಂತ ಮಾಹಿತಿ ಐತಿ. ಆದ್ರೆ ಇವ ಸ್ವಲ್ಪ ಪ್ರಭಾವಿ ಆಗಿದ್ದರಿಂದ ಎಲ್ಲಿ ಇದನ್ನ ಪ್ರಕರಣವನ್ನು ಮುಚ್ಚಾಕ್ತಾರ ಅನ್ನೋ ಕಾರಣಕ್ಕಾಗಿ ನಾನು ಸುದ್ದಿಯನ್ನು ಪ್ರಸಾರ ಮಾಡಕತ್ತೀನಿ. ಇವನಿಗೆ ಅತ್ಯಂತ ಹೆಚ್ಚಿನ ದಂಡವನ್ನು ಹಾಕಬೇಕು. ಮತ್ತು ಈಗ ಇವ ಈ ವಿದ್ಯುತ್ ಅದನ್ನ ಇದನ್ನ ಕಲಿತಾ ಇದ್ದಾನಂದ್ರ ಮುಂದೆ ಕಟ್ಟಡವನ್ನ, ಬೋಧನಾ ಕೊಠಡಿಯನ್ನ ಮತ್ತು ಶೌಚಾಲಯವನ್ನ ಯಾವ ರೀತಿ ಕಟ್ಟಬಲ್ಲ, ಸಾರ್ವಜನಿಕವಾಗಿ ಸಹಜವಾಗಿ ಹುಟ್ಟುವಂತ ಪ್ರಶ್ನೆ. ಈಗಲೇ ವಿದ್ಯುತ್ ಕದ್ದಿರುವಂತ ಈತ ಇನ್ನು ಕಟ್ಟಡವನ್ನ ಪರಿಪೂರ್ಣವಾಗಿ ಸರಿಯಾಗಿ ಯಾವ್ಯಾವ ಇಟ್ಟಿಗೆ, ಯಾವ್ಯಾವ ಕಡಿ ಅಥವಾ ಏನು ಅದ್ರಲ್ಲಿ ಸ್ಟೀಲ್, ಅದ್ರಲ್ಲಿ ಸಿಮೆಂಟ್, ಉಸುಕ ಎಲ್ಲ ಸರಿಯಾಗಿ ಹಾಕ್ತಾನ, ಅಥವಾ ಅದರಲ್ಲಿ ಏನಾದ್ರೂ ಒಂದು 20% ಕಾಮಗಾರಿ ಮಾಡಿ 80% ಜೇಬಿ ಉಳಿಸುವಂತ ಆಸಾಮಿ ಏನಾದ್ರೂ ಐತೆ ಇದು ನಮಗೆ ಪ್ರಶ್ನೆ ಕಾಡಕತೈತಿ. ಹಾಗಾಗಿ ಜಮಖಂಡಿ ಶಾಸಕರಲ್ಲಿ ನಾನು ವಿನಂತಿ ಮಾಡ್ತೀನಿ, ಈತನಿಗೆ ಕೊಟ್ಟಿರುವಂತ ಈ ಗುತ್ತಿಗೆಯನ್ನ ರದ್ದುಪಡಿಸಬೇಕು, ಬೇರೆಯವರಿಗೆ ಗುತ್ತಿಗೆಯನ್ನ ಕೊಡಬೇಕು. ಜಮಖಂಡಿ ಶಾಸಕರಲ್ಲಿ ನಾನು ವಿನಂತಿ ಮಾಡ್ತೀನಿ, ಈತನಿಗೆ ಕೊಟ್ಟಿರುವಂತಹ ಗುತ್ತಿಗೆಯನ್ನ ರದ್ದುಪಡಿಸಬೇಕು. ಈತ ಏನಿಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡಿ ಸರ್ಕಾರಕ್ಕೆ ಅಥವಾ ಸಾರ್ವಜನಿಕರಿಗೆ ಒಳ್ಳೇದು ಮಾಡಕ್ ಬಂದನೋ, ಅಥವಾ ಸರ್ಕಾರಿ ಕಟ್ಟಡಗಳ ಹೆಸರಿನ ಮೇಲೆ ತಾನೇನಾದ್ರೂ ಎಲ್ಲ ಹಣವನ್ನ ಜೇಬಿಗಿಳಿಸಿ ವಿದ್ಯುತ್ ಕದಿಯೋದು, ಕರೆಂಟ್ ಕದಿಯೋದು, ಇದೆಲ್ಲ ಯಾವ ಸೀಮೆಯ ಇವನ ನಿಯಮಾವಳಿಗಳು ಅನ್ನುವಂಥದ್ದು ನನಗ ಬಹಳ ಗಂಭೀರವಾಗಿ ಕಾಡ್ತಿರುವಂತ ಪ್ರಶ್ನೆ. ಈತನ ಮೇಲೆ ಕೆಬಿ ಇಲಾಖೆ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮವನ್ನು ಜರುಗಿಸಬೇಕು. ಕೇವಲ ದಂಡ ಹಾಕಿದ್ರೆ ಸಾಲಂಗಿಲ್ಲ, ಇಂಥವ್ರಿಗೆ ಎಲ್ಲಾ ತಿಳುವಳಿಕೆ ಇದ್ದು, ಎಲ್ಲಾ ಗೊತ್ತಿದ್ದು, ಬೇಕಾತ್ಲೇನೆ ಉದ್ದೇಶ ಪೂರ್ವಕವಾಗಿನೇ ಈ ರೀತಿ ಮಾಡುವಂತವ್ರಿಗೆ ಸರ್ಕಾರ ಬುದ್ಧಿ ಕಲಿಸ್ಬೇಕಾಗ್ತದ. ಈಗ ಹಿಂಗ ಮಾಡವ, ಇನ್ನು ಮುಂದೆ ಕಟ್ಟಡ ಹೆಂಗ್ ಮಾಡ್ತಾನ, ಕಟ್ಟಡದೊಳಗೆ 8% ಕಟ್ಟಡಕ್ಕೆ ಏನದು ಅದಕ್ಕೆ ಫ್ಯೂಚರ್ ಹೆಂಗೈತೆ ಆ ಕಟ್ಟಡದ, ಏನೆಲ್ಲ ಒಂದು 20% ಕಟ್ ಮಾಡಿ 80% ಜೇಬಿ ಗಳಿಸ್ತಾನೋ, ಅಥವಾ ಸರಿಯಾದಂತ ಕಟ್ಟಡವನ್ನ ಜಮಖಂಡಿ ಜನತೆ ಕೊಡ್ತಾನೋ ಅನ್ನುವಂತಾನೆ ಒಂದು ಡೌಟ್ ಆಗಿಬಿಟ್ಟಿದ್ದೀನಿ. ನಾವು ಸಾಕಷ್ಟು ಗುತ್ತಿಗೆದಾರ ನೋಡಿದೀವಿ, ಈ ವಿದ್ಯುತ್ ಕಳ್ತನ ಮಾಡುವಂತ ಗುತ್ತಿಗೆದಾರನ ಯಾರು ನೋಡಿಲ್ಲ. ಇದು ಪ್ರಥಮ ಬಾರಿಗೆ ಈ ರೀತಿಯ ಪ್ರಕರಣ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಕೆಬಿ ಇಲಾಖೆನ ಎಚ್ಚರ ಮಾಡಿದೀವಿ. ಕೆಬಿ ಅವರು ಕೂಡ ಅಷ್ಟೇ ಸ್ಪೀಡ್ ಆಗಿ ಹೋಗಿ ಅವರ ಮೇಲೆ ಅಲ್ಲೆಲ್ಲ ಲೈನ್ ಗಳನ್ನ ಖುದ್ದಾಗಿ ಪ್ರತ್ಯಕ್ಷವಾಗಿ ಕಂಡು ಅವ್ರ ಮೇಲೆ ಆಕ್ಷನ್ ಕೂಡ ಮಾಡಿದಾರ. ಅದ್ರದ್ದೇನು ಲೆವೆಲ್ 2 ಕೇಸ್ ಅಂತಾರಲ್ಲ, ಇದಕ್ಕಿಂತಲೂ ದೊಡ್ಡ ಕೇಸ್ ಯಾವ್ದಾದ್ರು ಇವ್ರ ಮೇಲೆ ಹಾಕಬೇಕು. ಇವನ ಗುತ್ತಿಗೆಯನ್ನ ರದ್ದುಪಡಿಸ್ಬೇಕು, ಶಾಸಕರು ಗುತ್ತಿಗೆ ರದ್ದುಪಡಿಸ್ಬೇಕು. ಯಾಕಂದ್ರೆ ಇಂಥವ್ರೆಲ್ಲ ಗುತ್ತಿಗೆ ತಗೊಂಡು ಇನ್ನ ಕಟ್ಟಡ ಎಷ್ಟು ಏನು ಮಜಬೂತಾಗಿ ಕಟ್ಟಡ ನಿರ್ಮಾಣ ಆಕತ್ತೋ, ಅಥವಾ ಇನ್ ಕಟ್ಟಡ ಕೆಲವು ವರ್ಷಗಳಲ್ಲಿ ಉರುಳಿ ತಳಗ್ ಬೀಳ್ತೈತಿ ಗೊತ್ತಿಲ್ಲ. ಅಂತಹ ಒಂದು, ಯಾಕಂದ್ರೆ ಎಲ್ಲ ಹೆಣ್ಮಕ್ಳು, ಚಿಕ್ಕ ಹೆಣ್ಣು ಮಕ್ಕಳು ಇರುವಂತಹ ಒಂದು ಕಾಲೇಜ್ ಅದು, ವುಮೆನ್ಸ್ ಕಾಲೇಜು. ಸೊ ಹಂಗಾಗಿ ದಯವಿಟ್ಟು ಈತನ ಮೇಲೆ ಏನಪ್ಪಾ ಅಂದ್ರ ಇನ್ನೂ ಒಂದು ಕಾನೂನಿನಲ್ಲಿ ದೊಡ್ಡ ಅವಕಾಶ, ಇನ್ ಮೇಲೆ ಏನಾದ್ರೂ ಒಂದು ದೊಡ್ಡ ಕೇಸ್ ಮಾಡುವಂತ ಅವಕಾಶ ಇದ್ರೆ ಕೇಸ್ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಸಂಘರ್ಷ ನ್ಯೂಸ್ ಮಾಡ್ತದ. ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ಅನ್ನ. ಧನ್ಯವಾದಗಳು.